ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಭರತನು ಶತ್ರುಘ್ನನೇ ಮೊದಲಾದವರೊಡನೆ ಶ್ರೀರಾಮನ ಪರ್ಣಶಾಲೆಗೆ ಹೋದುದು. ಪರ್ಣಶಾಲೆಯನ್ನು ನೋಡಿ ಭರತನು ಬಿಕ್ಕಿ ಬಿಕ್ಕಿ ಅಳುತ್ತಾ ಶ್ರೀರಾಮನ ಪಾದಗಳಲ್ಲಿ ಬಿದ್ದುದು. ಶ್ರೀರಾಮನು ಅವರೆಲ್ಲರನ್ನೂ ಆಲಂಗಿಸಿಕೊಂಡುದು ಎಂಬ 99ನೆಯ ಸರ್ಗಕ್ಕೆ ಸ್ವಾಗತ. ನಿವಿಷ್ಟಾಯಾಂತು ಸೇನಾಯಾಮುತ್ಸುಕೋ ಭರತಸ್ತದ ಜಗಾಮ ಭ್ರಾತರಂ ದ್ರಷ್ಟುಂ ಶತ್ರುಘ್ನಮನುದರ್ಶಯನ್. ಸೈನ್ಯಕ್ಕೆ ಸ್ವಸ್ಥಾನದಲ್ಲಿರಲು ಆಜ್ಞೆ ಮಾಡಿದ ನಂತರ ರಾಮ ದರ್ಶನದಲ್ಲಿಯೇ ಉತ್ಸುಕನಾಗಿದ್ದ ಭರತನು ಶತ್ರುಘ್ನನನ್ನು ಜೊತೆಯಲ್ಲಿ ಕರೆದುಕೊಂಡು ಶ್ರೀರಾಮನು ಅಲ್ಲಿಯೇ ಇರುವನು ಎಂಬುದಕ್ಕೆ ಗುರುತುಗಳನ್ನು ತೋರಿಸುತ್ತಾ ಅಣ್ಣನನ್ನು ಕಾಣುವ ಸಲುವಾಗಿ ಹೊರಟನು. ಮಾತ್ರ ಜನರನ್ನು ಪರ್ಣಶಾಲೆಯ ಬಳಿಗೆ ಶೀಘ್ರವಾಗಿ ಕರೆತರುವಂತೆ ವಸಿಷ್ಠ ಮಹರ್ಷಿಗಳಿಗೆ ಹೇಳಿ ಭ್ರಾತೃವತ್ಸಲನಾದ ಭರತನು ತ್ವರೆಯಿಂದ ಮುಂದೆ ಪ್ರಯಾಣ ಮಾಡಿದನು. ಭರತನಂತೆಯೇ ತಾನು ಸಾಧ್ಯವಾದಷ್ಟು ಬೇಗ ಶ್ರೀರಾಮನನ್ನು ಸಂದರ್ಶಿಸಬೇಕೆಂಬ ಅಭಿಲಾಷೆಯಿಂದ ಸುಮಂತ್ರನು ಶತ್ರುಘ್ನನನ್ನು ಅನುಸರಿಸಿ ಹೋದನು. ಭರತನು ಸ್ವಲ್ಪ ದೂರ ಪ್ರಯಾಣ ಮಾಡುತ್ತಲೇ ಹಲವಾರು ತಪಸ್ವಿಗಳ ಆಶ್ರಮಗಳ ಮಧ್ಯಭಾಗದಲ್ಲಿದ್ದ ಅಣ್ಣನ ಪರ್ಣ ಕುಟೀರವನ್ನು ಮತ್ತು ಗುಡಿಸಲನ್ನು ನೋಡಿದನು. ಪರ್ಣಶಾಲೆಯ ಮುಂಭಾಗದಲ್ಲಿ ಹೋಮಾರ್ಥವಾಗಿ ಮತ್ತು ಅಡಿಗೆ ಮಾಡುವುದಕ್ಕಾಗಿ ಸೀಳಿ ಹಾಕಿದ್ದ ಕಟ್ಟಿಗೆಯನ್ನು, ಪೂಜಾರ್ಥವಾಗಿ ಕೊಯ್ದಿಟ್ಟಿದ್ದ ಹೂಗಳ ರಾಶಿಯನ್ನು ಭರತನು ನೋಡಿದನು. ಆಶ್ರಮದಿಂದ ಹೊರಗೆ ಹೋಗಿ ಬರುತ್ತಿದ್ದ ರಾಮ ಲಕ್ಷ್ಮಣರು ತಮ್ಮ ಆಶ್ರಮಕ್ಕೆ ಮಾರ್ಗವನ್ನು ಸೂಚಿಸುವ ಗುರುತುಗಳನ್ನು ಅಲ್ಲಲ್ಲೇ ಇರಿಸಿದ್ದರು. ಕೆಲವು ವೃಕ್ಷಗಳ ಮೇಲೆ ನಾರು ಮಡಿಯನ್ನು ಒಣಗಿ ಹಾಕಿರುತ್ತಿದ್ದರು. ಕೆಲವು ಗಿಡಗಳ ಬಳಿಯಲ್ಲಿ ದರ್ಬೆಯನ್ನು ಮತ್ತೆ ಕೆಲವು ವೃಕ್ಷಗಳ ಬಳಿಯಲ್ಲಿ ಸಮಿತ್ತನ್ನು ಇಟ್ಟಿದ್ದರು. ಆಶ್ರಮ ಮಾರ್ಗಸೂಚಕವಾದ ಇಂತಹ ಹಲವು ಗುರುತುಗಳನ್ನು ಭರತನು ನೋಡಿದನು. ಶೀತ ಪರಿಹಾರಕ್ಕಾಗಿ ಪರ್ಣ ಕುಟೀರದ ಸಮೀಪದಲ್ಲಿಯೇ ಮೃಗಗಳ ಮತ್ತು ಎಮ್ಮೆಗಳ ಸಗಣಿಯಿಂದ ಬೆರಣಿಗಳನ್ನು ಮಾಡಿ ರಾಶಿ ರಾಶಿಯಾಗಿ ಸಂಗ್ರಹಿಸಿಟ್ಟಿರುವುದನ್ನು ಭರತನು ನೋಡಿದನು. ಮುಂದೆ ಮುಂದೆ ಹೋಗುತ್ತಿದ್ದಾಗ ಮಹಾಬಾಹುವಾದ ಕಾಂತಿಯಿಂದ ಬೆಳಗುತ್ತಿದ್ದ ಭರತನು ಬಹಳ ಹೃಷ್ಟನಾಗಿ ಶತ್ರುಘ್ನನಿಗೂ ತನ್ನ ಜೊತೆಯಲ್ಲಿದ್ದ ಅಮಾತ್ಯರಿಗೂ ಹೇಳಿದನು, ಭರದ್ವಾಜರು ಹೇಳಿದ್ದ ಸ್ಥಳಕ್ಕೆ ನಾವೀಗ ಬಂದಿರುವೆವೆಂದು ಭಾವಿಸುತ್ತೇನೆ. ಇಲ್ಲಿಗೆ ಸ್ವಲ್ಪ ದೂರದಲ್ಲಿಯೇ ಮಂದಾಕಿನಿ ನದಿಯು ಇರುವುದೆಂದು ತಿಳಿಯುತ್ತೇನೆ. ಇದೋ ಇಲ್ಲಿ ನೋಡಿರಿ, ಎತ್ತರದಲ್ಲಿ ನಾರುಮಡಿಯನ್ನು ಕಟ್ಟಿರುತ್ತಾರೆ. ಅಕಾಲಗಳಲ್ಲಿ ಆಶ್ರಮದಿಂದ ಹೊರಗೆ ಹೋಗಿ ಬರುವ ಲಕ್ಷ್ಮಣನು ಆಶ್ರಮ ಮಾರ್ಗದ ಗುರುತಿಗಾಗಿ ನಾರುಮಡಿಯನ್ನು ಈ ಎತ್ತರವಾದ ಸ್ಥಳದಲ್ಲಿ ಕಟ್ಟಿರಬಹುದು. ಇಲ್ಲಿ ಕಾಣುತ್ತಿರುವುದು ದೊಡ್ಡ ದೊಡ್ಡ ಕೊಂಬುಗಳನ್ನು ಹೊಂದಿ ವೇಗವಾಗಿ ಓಡುತ್ತಿದ್ದು ಎದುರಾಗಿ ಬರುವ ಮತ್ತೊಂದು ಗುಂಪನ್ನು ನೋಡಿ ಗರ್ಜನೆ ಮಾಡುತ್ತಾ ಸುತ್ತಾಡಿದ ಮದಿಸಿದ ಆನೆಗಳ ಹೆಜ್ಜೆಗಳ ಗುರುತೆಂದು ಭಾವಿಸುತ್ತೇನೆ. ಯಾವಾತನನ್ನು ತಪಸ್ವಿಗಳು ಸಂಸ್ಕಾರ ಪೂರ್ವಕವಾಗಿ ಪ್ರತಿಷ್ಠಾಪಿಸಲು ಬಯಸುವರೋ ಅಂತಹ ಯಜ್ಞೇಶ್ವರನ ದಟ್ಟವಾದ ಹೊಗೆಯು ಇಲ್ಲಿ ಕಾಣುತ್ತಿರುವುದು. ಪುರುಷ ಶ್ರೇಷ್ಠನಾದ ಗುರು ಜನರನ್ನು ಸತ್ಕರಿಸುವ ಸ್ವಭಾವವುಳ್ಳ ಆರ್ಯನಾದ ಮಹರ್ಷಿಯಂತಿರುವ ರಾಘವನನ್ನು ಹರ್ಷಚಿತ್ತನಾಗಿ ಇಲ್ಲಿಯೇ ಕಾಣುತ್ತೇನೆ. ಅನಂತರ ಭರತನು ಮುಹೂರ್ತ ಕಾಲ ನಡೆದು ಮಂದಾಕಿನಿ ನದಿಯ ತೀರದಲ್ಲಿ ವಿರಾಜಮಾನವಾಗಿದ್ದ ಚಿತ್ರಕೂಟ ಪರ್ವತದ ಬಳಿಗೆ ಹೋಗಿ ತನ್ನೊಡನಿದ್ದ ಜನರಿಗೆ ಹೇಳಿದನು, ನಮ್ಮೆಲ್ಲರಿಗೂ ರಾಜನಾದ ಪುರುಷ ಶ್ರೇಷ್ಠನಾದ ಶ್ರೀರಾಮನು ಇಂದು ನಿರ್ಜನವಾದ ಈ ಅರಣ್ಯದಲ್ಲಿ ನೆಲದ ಮೇಲೆ ವೀರಾಸನದಲ್ಲಿ ಕುಳಿತಿದ್ದಾನೆ. ನನ್ನ ಜೀವಿತಕ್ಕೆ ಧಿಕ್ಕಾರವಿರಲಿ. ಲೋಕನಾಥನಾದ ಮಹಾದ್ಯುತಿಯಾದ ರಾಘವನು ನನ್ನ ಸಲುವಾಗಿ ಇಂತಹ ವ್ಯಸನವನ್ನು ಹೊಂದಿ ಸರ್ವ ಕಾಮನೆಗಳನ್ನು ಪರಿತ್ಯಜಿಸಿ ಈ ಅರಣ್ಯದಲ್ಲಿ ವಾಸ ಮಾಡುತ್ತಿದ್ದಾನೆ. ಭರತನ ಸಲುವಾಗಿ ಶ್ರೀರಾಮನು ಎಲ್ಲವನ್ನೂ ಪರಿತ್ಯಜಿಸಿ ಕಾಡಿಗೆ ಹೋಗಬೇಕಾಯಿತೆಂದು ಲೋಕವೇ ಹೇಳುತ್ತಿದೆ. ನಾನೀಗ ಲೋಕ ನಿಂದನೆಗೆ ಪಾತ್ರನಾಗಿದ್ದೇನೆ. ಇಂತಹ ನನಗೆ ಧಿಕ್ಕಾರವಿರಲಿ. ಈ ಅಪವಾದವನ್ನು ಕಳೆದುಕೊಳ್ಳುವುದಕ್ಕಾಗಿ ಈಗಲೇ ನಾನು ಶ್ರೀರಾಮನನ್ನು ಪ್ರಸನ್ನಗೊಳಿಸುವ ಸಲುವಾಗಿ ಅವನ ಅಡಿದಾವರೆಗಳಲ್ಲಿ ಬಿದ್ದು ಪ್ರಾರ್ಥಿಸಿಕೊಳ್ಳುತ್ತೇನೆ. ಸೀತಾ ಲಕ್ಷ್ಮಣರ ಪಾದಗಳಲ್ಲಿಯೂ ಬೀಳುತ್ತೇನೆ. ಹೀಗೆ ಭರತನು ಆ ಅರಣ್ಯದಲ್ಲಿ ಗೋಳಾಡುತ್ತಾ ಹೋಗುತ್ತಿದ್ದನು. ಸ್ವಲ್ಪ ಮುಂದೆ ಹೋದ ನಂತರ ಮನೋಹರವಾಗಿಯೂ ಪುಣ್ಯಪ್ರದವಾಗಿಯೂ ಶ್ರೀರಾಮನ ವಾಸದಿಂದಾಗಿ ಅತಿ ಮಹತ್ವದಿಂದ ಕೂಡಿದುದಾಗಿಯೂ ಇದ್ದ ಪರ್ಣಶಾಲೆಯನ್ನು ಕಂಡನು. ಕುಶಗಳಿಂದ ಆಚ್ಛಾದಿತವಾದ ಯಜ್ಞವೇದಿಕೆಯಂತಿದ್ದ ಸಾಲ, ತಾಲ, ಅಶ್ವಕರ್ಣ ಇವೇ ಮುಂತಾದ ವೃಕ್ಷಗಳ ಎಲೆಗಳಿಂದ ಆಚ್ಛಾದಿತವಾಗಿದ್ದ ವಿಶಾಲವಾಗಿಯೂ ವಿಸ್ತೀರ್ಣವಾಗಿಯೂ ಕೋಮಲವಾಗಿಯೂ ಇದ್ದ ಪರ್ಣಶಾಲೆಯನ್ನು ಭರತನು ನೋಡಿದನು. ಇಂದ್ರನ ವಜ್ರಾಯುಧಕ್ಕೆ ಸಮಾನವಾದ ಮಹಾಭಾರವಾದ ಅವಯವಗಳಿಂದ ಕೂಡಿರುವ ಚಿನ್ನದ ಬೆನ್ನುಳ್ಳ
ಮಹಾಸಾರಯುತವಾದ ಶತ್ರುಗಳನ್ನು ಬಾಧೆಪಡಿಸುವ ರಾಮ ಲಕ್ಷ್ಮಣರ ಮಹಾಧನಸ್ಸುಗಳಿಂದ ಶೋಭಿಸುತ್ತಿದ್ದ ಪರ್ಣಶಾಲೆಯನ್ನು ಅವನು ನೋಡಿದನು. ಪ್ರಕಾಶಮಾನವಾದ ಹೆಡೆಗಳುಳ್ಳ ಸರ್ಪಗಳಿಂದ ಸುಶೋಭಿತವಾದ ಭೋಗವತಿ ಪಟ್ಟಣದೋಪಾದಿಯಲ್ಲಿ ಸೂರ್ಯನ ರಶ್ಮಿಯಂತೆ ಪ್ರಕಾಶಮಾನವಾಗಿರುವ ಬತ್ತಳಿಕೆಗಳಲ್ಲಿರುವ ಭಯಂಕರವಾಗಿರುವ ಬಾಣಗಳಿಂದ ಸುಶೋಭಿತವಾದ ಪರ್ಣಶಾಲೆಯನ್ನು ಭರತನು ನೋಡಿದನು. ಸುವರ್ಣಮಯವಾದ ಓರೆಗಳಲ್ಲಿದ್ದ ಕತ್ತಿಗಳಿಂದಲೂ ಸುವರ್ಣ ಬಿಂದುಗಳಿಂದ ಚಿತ್ರಿತವಾಗಿ ಮಾಡಲ್ಪಟ್ಟಿದ್ದ ಗುರಾಣಿಗಳಿಂದಲೂ ಪರಿಶೋಭಿಸುತ್ತಿದ್ದ ಪರ್ಣಶಾಲೆಯನ್ನು ಭರತನು ಕಂಡನು. ಚಿತ್ರಿತವಾಗಿಯೂ ಸುವರ್ಣಮಯವಾಗಿಯೂ ಇದ್ದ ಗೋಧಾಂಗುಲಿತ್ರಗಳಿಂದ ಪರಿಶೋಭಿಸುತ್ತಿದ್ದ ಮೃಗಗಳಿಂದ ಸಿಂಹದ ಗುಹೆಯನ್ನು ಪ್ರವೇಶಿಸಲು ಸಾಧ್ಯವಾಗಲಾರದಂತೆ ಶತ್ರುಗಳಿಂದ ಆಕ್ರಮಿಸಲು ದುಸ್ಸಾಧ್ಯವಾಗಿದ್ದ ಪರ್ಣಶಾಲೆಯನ್ನು ಭರತನು ನೋಡಿದನು. ಈಶಾನ್ಯ ದಿಕ್ಕಿನಲ್ಲಿ ತಗ್ಗಾಗಿದ್ದ ಜ್ವಲಿಸುತ್ತಿರುವ ಯಜ್ಞೇಶ್ವರನಿಂದ ಕೂಡಿದ್ದ ಪುಣ್ಯತಮವಾದ ವೇದಿಕೆಯನ್ನು ಭರತನು ಶ್ರೀರಾಮನ ಪರ್ಣ ಕುಟೀರದಲ್ಲಿ ನೋಡಿದನು. ಭರತನು ಮುಹೂರ್ತ ಕಾಲ ಯವೆಯಕ್ಕದೆ ಸುತ್ತಲೂ ನೋಡುತ್ತಾ ತನ್ನ ಗುರುವಾದ ಶ್ರೀರಾಮನು ಜಟಾಮಂಡಲಧಾರಿಯಾಗಿ ಪರ್ಣಶಾಲೆಯಲ್ಲಿ ಕುಳಿತಿರುವುದನ್ನು ಕಂಡನು. ಕೃಷ್ಣಾಜನವನ್ನು ಉತ್ತರೀಯವಾಗಿ ಹೊದೆದುಕೊಂಡು ನಾರುಮಡಿಯನ್ನು ಧೋತ್ರವನ್ನಾಗಿ ಉಟ್ಟುಕೊಂಡು ಯಜ್ಞೇಶ್ವರನಂತೆ ಉಜ್ವಲವಾದ ತೇಜಸ್ಸನ್ನು ಹೊರಚೆಲ್ಲುತ್ತಿದ್ದ ವೀರಾಸನದಲ್ಲಿ ಕುಳಿತಿರುವ ಶ್ರೀರಾಮನನ್ನು ಭರತನು ನೋಡಿದನು. ಸಿಂಹದಂತೆ ಹೆಗಲುಳ್ಳ ಮಹಾಬಾಹುವಾದ ಕಮಲ ಸದೃಶವಾದ ಕಣ್ಣುಗಳುಳ್ಳ ಸಾಗರಾಂತವಾದ ಭೂಮಿಗೆ ಒಡೆಯನಾದ ಧರ್ಮಚಾರಿಯಾದ ಜರಾ ಮೃತ್ಯುರಹಿತನಾದ ಬ್ರಹ್ಮನೋಪಾದಿಯಲ್ಲಿರುವ ನೆಲದಲ್ಲಿ ಹರಡಿರುವ ದರ್ಬೆಯ ಮೇಲೆ ಸೀತಾ ಲಕ್ಷ್ಮಣರೊಡನೆ ಕುಳಿತಿರುವ ಆನಂದದಾಯಕನಾದ ಶ್ರೀರಾಮನನ್ನು ಭರತನು ನೋಡಿದನು. ಜಟಾಮಂಡಲಧಾರಿಯಾದ ಚೀರವಲ್ಕಲಧರನಾದ ಅಣ್ಣನನ್ನು ನೋಡಿದೊಡನೆಯೇ ದುಃಖ ಶೋಕಗಳಲ್ಲಿ ಮುಳುಗಿ ಹೋಗಿದ್ದ ಶ್ರೀಮಂತನಾದ ಧರ್ಮಾತ್ಮನಾದ ಕೈಕೇಯಿ ಪುತ್ರನು ರಾಮನ ಬಳಿಗೆ ಧಾವಿಸಿದನು. ಶ್ರೀರಾಮನನ್ನು ನೋಡಿದೊಡನೆಯೇ ದುಃಖ ಶೋಕಗಳನ್ನು ಸಹಿಸಿಕೊಳ್ಳಲು ಸಾಧ್ಯವಾಗದೆ ಗದ್ಗದ ಧ್ವನಿಯೊಡನೆ ಕ್ಷಣಕಾಲ ವಿಲಪಿಸಿದನು. ಬಳಿಕ ಧೈರ್ಯ ಹೊಂದಿ ಬಿಕ್ಕಿ ಬಿಕ್ಕಿ ಅಳುತ್ತಲೇ ಹೇಳಿದನು, ಯಸ್ ಸಂಸದಿ ಪ್ರಕೃತಿಭಿರ್ಭವೇದ್ಯುಕ್ತ ಉಪಾಸಿತುಂ ವನೈರ್ಮಗ್ನೈರುಪಾಸೀನಃ ಸೋಯಮಾಸ್ತೆ ಮಮಾಗ್ರಜಃ. ಯಾವಾತನು ರಾಜಸಭೆಯಲ್ಲಿ ಕುಳಿತು ಪ್ರಜೆಗಳಿಂದ ಸೇವಿಸಲ್ಪಡಲು ಯೋಗ್ಯನೋ ಆ ನನ್ನ ಅಣ್ಣನು ಇಂದು ಕಾಡಿನಲ್ಲಿರುವ ಮೃಗ ಪಕ್ಷಿಗಳಿಂದ ಸೇವಿಸಲ್ಪಡುತ್ತಾ ಈ ಪರ್ಣ ಕುಟೀರದಲ್ಲಿದ್ದಾನೆ. ಸಾವಿರಾರು ವರಹಗಳ ಬೆಲೆ ಬಾಳುವ ರಾಜೋಚಿತವಾದ ದಿವ್ಯಾಂಬರಗಳಿಂದ ಯಾವನು ಅಲಂಕರಿಸಲ್ಪಡುತ್ತಿದ್ದನೋ ಅವನಿಂದು ಚೀರ ಕೃಷ್ಣಾಜನಗಳನ್ನು ಧರಿಸಿ ಪಿತೃವಾಕ್ಯ ಪರಿಪಾಲನಾ ರೂಪವಾದ ಧರ್ಮವನ್ನು ಆಚರಿಸುತ್ತಾ ಕುಳಿತಿದ್ದಾನೆ. ಯಾವ ನಮ್ಮಣ್ಣನು ಹಿಂದೆ ಸರ್ವಕಾಲದಲ್ಲಿಯೂ ಚಿತ್ರ ವಿಚಿತ್ರವಾದ ಸುಗಂಧಯುಕ್ತವಾದ ಪುಷ್ಪಗಳನ್ನು ಮುಡಿಯಲ್ಲಿ ಧರಿಸುತ್ತಿದ್ದನೋ ಅವನಿಂದು ಜಟಾಮಂಡಲದ ಭಾರವನ್ನು ಹೇಗೆ ಹೊರುತ್ತಿದ್ದಾನೆ. ಯಾವ ರಾಮನಿಗೆ ಶಾಸ್ತ್ರೋಕ್ತವಾದ ಬಹುದಕ್ಷಿಣಾ ರೂಪವಾದ ಯಜ್ಞ ಕರ್ಮಗಳಿಂದ ಧರ್ಮ ಸಂಗ್ರಹವು ಯೋಗ್ಯವಾಗಿದ್ದಿತೋ ಅವನಿಂದು ಶರೀರ ಕ್ಲೇಶದಿಂದ ಧರ್ಮವನ್ನು ಸಂಗ್ರಹಿಸುವ ಮಾರ್ಗವನ್ನು ಅವಲಂಬಿಸಿದ್ದಾನೆ. ಯಾವ ನಮ್ಮಣ್ಣನ ಶರೀರವು ಅತಿ ಪ್ರಶಂಸನೀಯವಾದ ಚಂದನದಿಂದ ಸೇವಿಸಲ್ಪಡುತ್ತಿದ್ದಿತೋ ಆ ಶರೀರವೆಂದು ಅರಣ್ಯದ ಧೂಳಿನಿಂದ ಹೇಗೆ ತಾನೇ ಸೇವಿಸಲ್ಪಡುತ್ತಿದೆ. ಅರಣ್ಯದ ಈ ಧೂಳನ್ನು ಸುಕೋಮಲವಾದ ನಮ್ಮಣ್ಣನ ಶರೀರವು ಹೇಗೆ ಸಹಿಸಿಕೊಳ್ಳುತ್ತಿದೆ. ನಿಶ್ಚಯವಾಗಿಯೂ ಸುಖೋಚಿತನಾದ ಶ್ರೀರಾಮನು ನನ್ನ ಸಲುವಾಗಿ ಈ ವಿಧವಾದ ವನವಾಸ ದುಃಖವನ್ನು ಅನುಭವಿಸಬೇಕಾಯಿತು. ಲೋಕನಿಂದೆಗೆ ಗುರಿಯಾಗಿರುವ ನಿರ್ದಯನಾದ ನನ್ನ ಜೀವಿತಕ್ಕೆ ಧಿಕ್ಕಾರವಿರಲಿ. ಇವೇ ಮುಂತಾಗಿ ಹೇಳಿಕೊಂಡು ರೋದನ ಮಾಡುತ್ತಿದ್ದ ಬಹು ದೀನನಾಗಿದ್ದ ಬೆವರಿನಿಂದ ತೊಯ್ದು ಹೋದ ಮುಖಕಮಲವುಳ್ಳವನಾಗಿದ್ದ ಭರತನು ಶ್ರೀರಾಮಚಂದ್ರನ ಚರಣ ಕಮಲಗಳನ್ನು ಹೊಂದದೆಯೇ ರೋದನ ಮಾಡುತ್ತಾ ಕೆಳಕ್ಕೆ ಬಿದ್ದನು. ದುಃಖದಿಂದ ಪರಿತಪಿಸುತ್ತಿದ್ದ ರಾಜಪುತ್ರನಾದ ಮಹಾಬಲನಾದ ಭರತನು ಆರ್ಯ ಎಂದೊಮ್ಮೆ ದೀನ ಸ್ವರದಿಂದ ಹೇಳಿದನೇ ಹೊರತು ಮುಂದೆ ಯಾವ ಮಾತನ್ನು ಆಡಲು ಅವನಿಗೆ ಸಾಧ್ಯವಾಗಲಿಲ್ಲ. ಧಾರಾಕಾರವಾದ ಕಣ್ಣೀರಿನಿಂದ ಕುತ್ತಿಗೆಯು ಮುಚ್ಚಿ ಹೋಗಿದ್ದಿತು. ಯಶೋವಂತನಾದ ಶ್ರೀರಾಮನನ್ನು ನೋಡಿ ಆರ್ಯ ಎಂದು ಗಟ್ಟಿಯಾಗಿ ಕೂಗಿಕೊಂಡನು. ಮುಂದೆ ಮಾತನಾಡಲು ಭರತನಿಗೆ ಸಾಧ್ಯವಾಗಲಿಲ್ಲ. ಭರತನ ಹಿಂದೆ ನಿಂತಿದ್ದ ಶತ್ರುಘ್ನನು ಅಳುತ್ತಲೇ ಶ್ರೀರಾಮನ ಚರಣಗಳಿಗೆ ನಮಿಸಿದನು. ಭ್ರಾತೃವತ್ಸರನಾದ ಶ್ರೀರಾಮನು ಆ ಇಬ್ಬರು ತಮ್ಮಂದಿರನ್ನು ಅಲಂಗಿಸಿಕೊಂಡು ಕಣ್ಣೀರು ಸುರಿಸಿದನು. ಆಕಾಶದಲ್ಲಿ ಸೂರ್ಯ ಚಂದ್ರರು ಶುಕ್ರ ಬೃಹಸ್ಪತಿಗಳೊಡನೆ ಸೇರುವಂತೆ ರಾಮ ಲಕ್ಷ್ಮಣರು ಗುಹಾ ಸುಮಂತ್ರರನ್ನು ಸಂಧಿಸಿದರು.
ಸಲಗಗಳಂತಿದ್ದ 4 ರಾಜಪುತ್ರರು ಆ ಮಹಾರಣ್ಯದಲ್ಲಿ ಒಂದೆಡೆಯಲ್ಲಿ ಸೇರಿರುವುದನ್ನು ವನವಾಸಿಗಳಾದ ಋಷಿ ಮುನಿಗಳೆಲ್ಲರೂ ನೋಡಿ ಸಂತೋಷವನ್ನು ತೊರೆದು ಕಣ್ಣೀರು ಸುರಿಸಿದರು. ಅಂದರೆ ರಾಜೋಪಭೋಗಗಳನ್ನು ಅನುಭವಿಸುತ್ತಾ ಅರಮನೆಯಲ್ಲಿ ಇರಬೇಕಾದ ರಾಜಕುಮಾರರು ದುಃಖ ತಪ್ತರಾಗಿ ಅರಣ್ಯವನ್ನು ಸೇರಬೇಕಾಯಿತಲ್ಲ ಎಂಬುದೇ ಅವರ ದುಃಖಕ್ಕೆ ಕಾರಣವಾಗಿದ್ದಿತು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ 99ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.